ಇವತ್ತು ನಾನಿಲ್ಲಿ ಹಾಗಲಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಸಿಂಪಲ್ ಹಾಗಲಕಾಯಿ ಫ್ರೈ. ಹಾಗಲಕಾಯಿ ಬೀಜ ಏನು ತೆಗಿಯೋದು ಬೇಡ, ಹಂಗೆ ಕಟ್ ಮಾಡ್ಕೊಬೇಕು. ಸೇಮ್ ನಾವು ಮುಲ್ಲಂಗಿ ಯಾವ ರೀತಿ ಕಟ್ ಮಾಡ್ತೀವಲ್ಲ ಅರ್ಧಕ್ಕೆ ಸೀಳ್ಕೊಂಡು ತೆಳುವಾಗಿ ಮುಲ್ಲಂಗಿ ಕಟ್ ಮಾಡೋ ಥರ ಈ ರೀತಿ ನೋಡಿ ಕಾಣ್ತಾ ಇದೆಯಲ್ಲ, ದೊಡ್ಡ ದೊಡ್ಡದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ನಾವು ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿ ಹಾಕಿ ಖಾರಕ್ಕೆ ಒಂದು ಎರಡು ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ಅರಿಶಿನ, ಇಷ್ಟು ಮಾತ್ರ ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಆಗಲೇ ಸಾಂಬಾರು ರೆಡಿಯಾಗಿದೆ. ಸೌತೆಕಾಯಿ ಸಾಂಬಾರು ಮಾಡಿದ್ದೀನಿ. ಇಲ್ಲಿ ಮಕ್ಕಳು ಓದ್ಕೋತಾ ಇದ್ದಾರೆ. ಸ್ವಲ್ಪ ನುಗ್ಗೆ ಸೊಪ್ಪು ತಂದಿದ್ದೆ, ಅದರದ್ದು ಸಾಂಬಾರು ನಾಳೆ ಮಾಡಬೇಕು. ಹಾಗೆ ಬರುವಾಗ ಸ್ವಲ್ಪ ತಿಂಡಿ ತೊಗೊಂಡು ಬಂದಿದ್ದೆ. ಅಂಗಡಿಗೆ ಹೋಗಿ ಬಾಳೆಹಣ್ಣು, ಬ್ರೆಡ್ಡು, ಆಮೇಲೆ ರಸ್ಕೆಲ್ಲ ತೊಗೊಂಡು ಬಂದಿದ್ದೆ. ಸ್ವಲ್ಪ ರಸ್ಕು, ಆಮೇಲೆ ಕಜ್ಜಾಯ ಎಲ್ಲ ತೊಗೊಂಡು ಬಂದಿದ್ದೆ. ತಿಂಡಿ ಏನೂ ಇರಲಿಲ್ಲ ಮನೇಲಿ, ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಸ್ವಲ್ಪನೇ ತೊಗೊಂಡು ಬಂದೆ. ಸ್ವಲ್ಪ ಕಜ್ಜಾಯ, ರಸ್ಕು ಮತ್ತು ಬ್ರೆಡ್ಡು, ಬಾಳೆಹಣ್ಣು ತೊಗೊಂಡು ಬಂದೆ. ಆಮೇಲೆ ಈರುಳ್ಳಿ ಟೊಮೊಟೊ ಇರಲಿಲ್ಲ, ಅದು ಕೂಡ ತೊಗೊಂಡು ಬಂದೆ. ನುಗ್ಗೆ ಸೊಪ್ಪು ಸ್ವಲ್ಪ ತಂದೆ. ಇವಾಗ ಇಲ್ಲಿ ಸಾಂಬಾರು, ರೈಸು ಎಲ್ಲ ರೆಡಿಯಾಗಿದೆ. ಈ ಹಾಗಲಕಾಯಿ ಒಂದು ಫ್ರೈ ಮಾಡಬೇಕು. ನಾನು ಈ ರೀತಿಯೇ ಜಾಸ್ತಿ ಮಾಡೋದು. ಈ ರೀತಿ ಮಾಡಿಬಿಟ್ರೆ ಒಂದು 3 ದಿನ ತಿನ್ಬೋದು. ಚೆನ್ನಾಗಿ ಇದಕ್ಕೆ ನೀರೇನು ಹಾಕಂಗಿಲ್ಲ, ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಇವಾಗ ಸಾಂಬಾರು, ಹಾಗಲಕಾಯಿ ಇನ್ನೂ ಫ್ರೈ ಆಗ್ತಾಯಿದೆ. ಸಾಂಬಾರು ರೆಡಿಯಾಗಿದೆ. ಇವಾಗ ಊಟ ಮಾಡ್ತಾಯಿದ್ದೀವಿ. ಹಾಗಲಕಾಯಿ ಫ್ರೈ ನಾವು ತಿನ್ನಲಿಲ್ಲ, ನಮ್ಮ ಯಜಮಾನ್ರಿಗೆ ಅದು ಮಾಡಿಟ್ಟೆ. ನೋಡಿ ಇವಾಗ ಇಷ್ಟು ಫ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕು. ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಕಹಿ ಇರೋದಿಲ್ಲ. ಈ ರೀತಿ ಫ್ರೈ ಮಾಡಿದ್ರೆ ಒಂದು 2 ದಿವಸ ತಿನ್ಬೋದು. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ವಿಡಿಯೋ ಹಾಕೋಕ್ಕಾಗಿಲ್ಲ, ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಇವಾಗೆಲ್ಲ ಊಟ ತಿಂತಾಯಿದ್ದೀವಿ. ಊಟ ತಿಂತಾದ್ಮೇಲೆ ಮತ್ತೆ ನಾನು ವಿಡಿಯೋ ಮಾಡಲೇ ಇಲ್ಲ. ನೆಕ್ಸ್ಟ್ ಡೇ ವಿಡಿಯೋನ ಇದ್ರ ಜೊತೆನೇ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕೆಮ್ಮು ಬರ್ತಾಯಿತ್ತು, ಅದಕ್ಕೆ ಏನು ನಾನು ಮಾತಾಡೇ ಇಲ್ಲ, ಸುಮ್ಮನೆ ವಿಡಿಯೋ ಮಾಡಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇವಾಗೂ ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ. ಇವಾಗ ಊಟ ಎಲ್ಲ ಮಾಡಾದ್ಮೇಲೆ ಮತ್ತೆ ನಾನು ಯಾವುದೂ ವಿಡಿಯೋ ಮಾಡಲಿಲ್ಲ. ಮತ್ತು ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟ್ಯಾಟೋದು ಕವರ್ ರ್ಯಾಪ್ ಆಗಿತ್ತಲ್ಲ, ಆಮೇಲೆ ನಾನು ನಿಮಗೆ ತೋರಿಸೇ ಇಲ್ಲ. ಕವರ್ ತೆಗೆದ್ಮೇಲೆ ಹೇಗಿದೆ ಅಂತ ತೋರಿಸೇ ಇಲ್ಲ. ಆಗಲೇ ಹಾಕಿಸ್ಕೊಂಡು ಬಂದು 15 ದಿವಸ ಆಯಿತು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕಲರ್ ಕಮ್ಮಿ ಆಗಿಬಿಟ್ಟಿದೆ. ಆದಮೇಲೆಲ್ಲ ಸಿಪ್ಪೆ ಬಂದುಬಿಡ್ತು, ಎಲ್ಲ ಸುಲ್ಕೊಂಡು ಬಂತು. ಇವಾಗ ಕಮ್ಮಿ ಆಗಿದೆ ನೋಡಿ, ಆದರೂ ಚೆನ್ನಾಗಿದೆ. ಸ್ವಲ್ಪ ಕಲರ್ ಒಂದು 1/4 ಭಾಗ ಕಲರ್ ಕಮ್ಮಿ ಆಗಿದೆ, ಚೆನ್ನಾಗಿದೆ. ಇದರಿಂದ ನಾನು ಇದೇ ಲೆಫ್ಟ್ ಹ್ಯಾಂಡ್ ಜಾಸ್ತಿ ಕೈ ಊದ್ಕೊಂಡು 2 ದಿವಸ ನನ್ನ ಮಗಳು ಬಂದ್ಲು. 2 ದಿವಸ ಮನೆಯಲ್ಲೇ ಏನು ಕೆಲಸ ಮಾಡಿಲ್ಲ, ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಡೋರ್ ಕ್ಲೋಸ್ ಮಾಡ. ಕೈ ಫುಲ್ಲು ಊದ್ಕೊಂಡು ತೆಗಿಯೋಕ್ಕೆ ಆಗಲಿಲ್ಲ, ಏನು ಕೆಲಸ ಮಾಡೋಕ್ಕಾಗಿಲ್ಲ. ಈ ಥರ ರೈಟ್ ಹ್ಯಾಂಡ್ ಏನೂ ಕಷ್ಟ ಆಗಲಿಲ್ಲ, ಲೆಫ್ಟ್ ಹ್ಯಾಂಡೇ ಸ್ವಲ್ಪ ತುಂಬ ಊದ್ಕೊಂಡು ಸಖತ್ತು ನೋವು ಅಂದರೆ ಪೇಯ್ನ್ ಕಿಲ್ಲರ್ ನುಂಗಿದೆ. ನಾನು ಕರೆಕ್ಟಾಗಿ 4 ದಿವಸ ಪೇಯ್ನ್ ಕಿಲ್ಲರ್ ನುಂಗಿದ್ದೀನಿ. ಅದ್ರ ಜೊತೆಗೆ ಜಂಡು ಬಾಂಬ್ ಕೂಡ ಫುಲ್ ಕೈಗೆ, ಟ್ಯಾಟೋ ಒಂದು ಜಾಗ ಬಿಟ್ಟು ಫುಲ್ ಕೈಗೆ ಜಂಡು ಬಾಂಬ್ ಕೂಡ ಔಷಧಿ ಹಚ್ಕೊಂಡಿದ್ದೀನಿ. ಅಷ್ಟು ನೋವು ಕೊಡ್ತು ಸಖತ್ತು. ರೈಟ್ ಹ್ಯಾಂಡ್ ಒಂದು ಸ್ವಲ್ಪನೂ ಏನೂ ಆಗಿಲ್ಲ, ಲೆಫ್ಟ್ ಹ್ಯಾಂಡೇ ಸ್ವಲ್ಪ ಜಾಸ್ತಿ. ಆಮೇಲೆ ಫುಲ್ಲು ಇವಾಗ ಡ್ರೈ ನೋಡಿ,
ಒಂಥರ ಒಣಗಿರೋ ಥರ ಆಗ್ತೈತೆ. ವ್ಯಾಸಿಲಿನ್ ಹಚ್ಬೇಕು ಅಂತ ಅವ್ರು ಹೇಳಿದರು, 1 ತಿಂಗಳ ತನಕ ವ್ಯಾಸಿಲಿನ್ ಹಚ್ಬೇಕಂತ. ಆದರೆ ಯಾವ ಮೆಡಿಕಲ್ ಸ್ಟೋರಲ್ಲೂ ವ್ಯಾಸಿಲಿನೇ ಸಿಕ್ಕಿಲ್ಲ. ಎಷ್ಟು ಅಂಗಡಿ ನೋಡ್ಕೊಂಡು ಬಂದಿದ್ರು, ಎಲ್ಲೂ ಕೂಡ ವ್ಯಾಸಿಲಿನೇ ಸಿಕ್ಕಿಲ್ಲ. ಯಾಕೋ ಅದು ಇವಾಗ ಸಪ್ಲೈಯೇ ಆಗ್ತಾ ಇಲ್ವಂತೆ. ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನನ್ನ ಹತ್ರ ಚಿಕ್ಕದಿತ್ತು, ಆಗಲೇ ತಗೊಂಡು ಸ್ವಲ್ಪ ದಿನ ಆಗಿತ್ತು. ಅದೊಂದಿತ್ತು, ಅದು ಇಲ್ಲಿ ತನಕ ಬಂತು. ಇವಾಗ ಅದೂ ಖಾಲಿ ಆಯಿತು. ಮೆಡಿಕಲ್ ಸ್ಟೋರ್ಗೆ ಹೋದರೆ ಕಮ್ಮಿ ಮಾಡು ಫ್ಯಾನು ಸೌಂಡು. ಮೆಡಿಕಲ್ ಸ್ಟೋರ್ಗೆ ಹೋದರೆ ಯಾವ ಮೆಡಿಕಲ್ ಸ್ಟೋರಲ್ಲೂ ಸಪ್ಲೈ ಇಲ್ಲ, ಎಲ್ಲಿನೂ ಇಲ್ಲ. ವ್ಯಾಸಿಲಿನೇ ಸಪ್ಲೈ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆನ್ಲೈನಲ್ಲಿನೂ ಅಮೆಝಾನಲ್ಲಿದೆ, ಆದರೆ ದೊಡ್ಡ ಡಬ್ಬ 400 ರೂಪಾಯಿದಿದೆ ಅಮೆಝಾನಲ್ಲಿ. ಅಷ್ಟು ದೊಡ್ಡ ಡಬ್ಬ ತಗೊಂಡು ಏನು ಮಾಡೋದಲ್ವಾ, ಇದೊಂದು ತಿಂಗಳು ಹಚ್ಚೋದಕ್ಕಷ್ಟೇ. ಆಮೇಲೆ ಅದನ್ನ ಏನು ಮಾಡೋದು, 400 ರೂಪೀಸ್ ಅಂತ ಇದೆ, ಕಮ್ಮಿದಿಲ್ಲ ಅಮೆಝಾನಲ್ಲಿ. ನೋಡಬೇಕು ತಗೊಳ್ಳ ಬೇಡವಾ ಅಂತ ಗೊತ್ತಿಲ್ಲ. ಫುಲ್ಲು ಡ್ರೈ ಆಗಿದೆ, ಡ್ರೈ ಆಗಕ್ಕೆ ಬಿಡಬಾರ್ದು. ಅದಕ್ಕೆ ವ್ಯಾಸಿಲಿನ್ ಬೆಳಿಗ್ಗೆ ಸಾಯಂಕಾಲ ಹಚ್ತಾನೆ ಇರಬೇಕು. ಆಮೇಲೆ ಅದು ಕಲರ್ ಹಾಗೆ ಇರುತ್ತೆ, ಫುಲ್ ಡ್ರೈ ಆದರೆ ಕಲರ್ ಇರಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಇವಾಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು ಚಿಂಟು? ನನ್ನ ಮಗಳು ಇವಾಗ ಟ್ಯೂಷನಿಂದ ಬಂದು ಸಾಕಾಗಿ ಬಿದ್ಕೊಂಡಿದ್ದಾಳೆ. ಟೈಮೇ ಇಲ್ಲ ಅವಳಿಗೆ. ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಬಂದು ಇಮಿಡಿಯೇಟ್ ಅಲ್ಲಿಂದ ಸ್ಕೂಲಿಂದ ಬಂದು ಇಮಿಡಿಯೇಟ್ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಟ್ಯೂಷನ್ಗೆ ಹೋಗಬೇಕು. ಟ್ಯೂಷನ್ಗೆ ಹೋಗಿ ಬಂದರೆ ನೋಡಿ ಟೈಮು 7 ಗಂಟೆಗೆ ಬಿಡ್ತಾರೆ. 7 ಅಲ್ಲಿಂದ ಬರೋಕ್ಕೆ ಅರ್ಧ ಗಂಟೆ, 7 ಕಾಲಾಗುತ್ತೆ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ನೆನ್ನೆದು ಇದು ಸಾಂಬಾರು ಸೌತೆಕಾಯಿ ಸಾಂಬಾರು ಮಾಡಿದ್ದೆ, ಸಖತ್ತಾಗಿತ್ತು ಸಾಂಬಾರು ಸೌತೆಕಾಯಿ ಸಾಂಬಾರು. ಆಮೇಲೆ ನಾನು ವಿಡಿಯೋನೇ ಮಾಡಲಿಲ್ಲ, ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಇದಕ್ಕೆ ಹೋಗಿದ್ವಲ್ಲ, ಏನೇ ಅದು ಟ್ಯಾಟೋ ಹಾಕ್ಸ್ಕೊಂಡಲ್ಲ, ಸ್ಟಾಲ್ ಹಾಕಿದ್ರಲ್ಲ, ಅಲ್ಲಿ ನೋಡಿ ಇದು ಕಡ್ಡಿ ತಗೊಂಡೆ. ಈ ಕಡ್ಡಿಯಿಂದ ಜಡೆ ಇದು ಗಂಟಿಗೆ ಚೆನ್ನಾಗಿದೆ, ಇಲ್ಲಾಂದರೆ ಸುತ್ತಿ ಒಳಗಡೆ ಎಲ್ಲ ಹಾಕ್ಬೇಕಿತ್ತು. ಇವಾಗ ಇದು ಒಂದು ಕಡ್ಡಿ ತಗೊಂಡೆ, 10 ರೂಪಾಯಿ. ಇದು ತೋರಿಸ್ತೀನಿ ರೀ ಹಿಂದೆಗಡೆ ಬಂದು. ಕಾಣ್ತಾಯ್ತಾ ಚಿಂಟು? ನೋಡು, ಕಾಣ್ತಾ ಕಾಣ್ತಾಯ್ತಾ ನೀಟಾಗಿ? ಹಿಂಗೆ ಇದ್ ಕಡೆ ಇನ್ನೂ ಒಂದು ಸ್ವಲ್ಪ ಹಂಗೆ ಟ್ರೈ ಮಾಡು. ಇನ್ನ ಮೇಲ್ಕೆತ್ತ ಇವಾಗ ಕಾಣ್ತಾಯ್ತಾ? ತೆಗ್ದೆ ತೋರ್ಸು ಕಡ್ಡಿನ, ಏನಾಗಲ್ಲ. ಕಡ್ಡಿ ತೆಗೆದ್ರೆ ಜಡೆ ಹೆಂಗೆ ಕಾಣಿಸ್ತಾ ಇದೆ ಇವಾಗ? ಕಾಣಿಸ್ತಾಯ್ತಾ? ಆ ಕಡ್ಡಿನೇ ತೆಗೆದು ತೋರಿಸ್ಬೋದು, ನಿಮಗೂ ಗೊತ್ತಿರುತ್ತೆ. ಆದರೆ ನಾನು ಹೆಂಗೆ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ದೆ. ಆ ಕಡ್ಡಿ ತಗೊಂಡಿರೋದ್ರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ? ಬಿಚ್ಕೊಳ್ಳೋದೇ ಇಲ್ಲ. ನಾನು ಈ ರೀತಿ ಸುತ್ತಿ ಗಂಟು ಹಾಕ್ಕೊಳ್ತಾ ಇದ್ದೆ. ನಂದು ಸ್ವಲ್ಪ ನೈಸ್ ಜಾಸ್ತಿ, ಕೂದಲು ಜಾಸ್ತಿ ನೈಸು. ಏನು ಕ್ಲಿಪ್ಪು ಏನು ಹಾಕಿಲ್ಲ ಅಂದರೆ ಜಾರ್ಕೊಂಡು 20 ಸತಿ ಬಿಚ್ಕೊಳ್ಳುತ್ತೆ, ಹಾಕ್ತಾನೆ ಇರಬೇಕು. ಇವಾಗ ಅದು ಸ್ಟಿಕ್ ತಗೊಂಡಿರೋದ್ರಿಂದ ಬೀಳೋದೇ ಇಲ್ಲ, ಚೆನ್ನಾಗಿದೆ ಮೇಲೆತ್ತಿ ಹಾಕ್ಕೊಳ್ಳೋಕ್ಕೆ. ಸ್ಟಿಕ್ಕೂ 1-2 ಬಟರ್ಫ್ಲೈ ತಗೊಂಡು ಬಂದೆ. ಅಪ್ಪ, ಫೋನ್ ಹಿಂಗೆ ಹಿಡ್ಕೊಂಡು ಮಾಡೋಕ್ಕೆ ಕೈಯೇ ನೋವು ಬರುತ್ತೆ. ಏನು ಸಾರು ಮಾಡೋದು ಚಿಂಟ? ಇವತ್ತು ಸಾಂಬಾರು ಸೌತೆಕಾಯಿ. ನೆನ್ನೆ ಸಾಂಬಾರು ಸೌತೆಕಾಯಿ ಸಾಂಬಾರು ಮಾಡಿದ್ದೆಲ್ಲ, ಹಾಗಲಕಾಯಿ ಫ್ರೈ ಮಾಡಿದ್ದೆ. ಸ್ವಲ್ಪ ಹಾಗಲಕಾಯಿ ಫ್ರೈ ಇದೆ. ಇವಾಗ ಅರ್ಧ ಸಾಂಬಾರು ಸೌತೆಕಾಯಿ ಸಾರು ಮಾಡಿದ್ದೆ ನೆನ್ನೆ ನೈಟ್ಗೆ. ಇವಾಗ ಏನು ಸಾರು ಮಾಡೋದು ಗೊತ್ತಿಲ್ಲ. ಟೈಮ್ ಆಗಲೇ 7:15 ಆಯಿತು, ಇನ್ನೂ ಏನೂ ಮಾಡಿಲ್ಲ. ಚಿಂಟು ಹಾಲು ಕಾಯಿಸೆ? ಅರ್ಧ ಗಂಟೆ ಆದ್ಮೇಲೆ ಹಾಲು ಕಾಯಿಸಾಯ್ತಾ?
ಇಲ್ಲಿ ಏನೋ ಪಿಂಪಲ್ ಆಗ್ತಾ ಇರೋಂಗಿದೆ, ನೋವ್ತಾ ಇದೆ ನೋಡಿ. ಇದೆಲ್ಲ ಸಾಸಿವೆ ಸಿಡ್ದಿರೋದು, ಹೋಗ್ತಾನೆ ಇಲ್ಲ ಅದು. ಪಾಂಡ್ಸ್ ಕ್ರೀಮ್ ಹಾಕಿದ್ರೆ ಹೋಗುತ್ತೆ. ಪಾಂಡ್ಸ್ ಖಾಲಿಯಾಗಿದೆ. ಪಾಂಡ್ಸ್ ತಗೊಳಕಂದ್ರೆ ಫ್ಲಿಪ್ಕಾರ್ಟಲ್ಲಿ ರೇಷನ್ ಬುಕ್ ಮಾಡೋವಾಗ ಆ ಕ್ರೀಮು ಆರ್ಡ್ರ್ ಮಾಡೋಣ ಅಂದರೆ ಪಾಂಡ್ಸ್ ಅದರಲ್ಲಿ ಇಲ್ಲವೇ ಇಲ್ಲ, ಸ್ಟಾಕೇ ಇಲ್ಲ, ಔಟ್ ಆಫ್ ಸ್ಟಾಕ್. ಏನು ಮಾಡೋದು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೆನ್ನೆದು ವಿಡಿಯೋ ಹಾಕಿದ್ನಲ್ಲ ನಾನು, ವೆಡ್ಡಿಂಗ್ ಬಿರಿಯಾನಿ ಅಂತ. ಅದು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಸಖತ್ತಾಗಿ ಬಂದಿತ್ತು, ನೀವು ಕೂಡ ಮಾಡಿದ್ರ ಅಂತೇಳಿ. ಅಮೆಝಾನಲ್ಲಿ ಸಿಗುತ್ತೆ ಕುಕ್ಕಡ್ ಅಂತ ವೆಡ್ಡಿಂಗ್ ಬಿರಿಯಾನಿ. ನಿಮಗೆ ಕೂಡ ಇಷ್ಟ ಆಯಿತಾ ಅಂತ ನೋಡ್ಕೊಂಡು ಬನ್ನಿ. ಆಮೇಲೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಮೇಲೆ ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾನು ಟ್ಯಾಟೋ ಹಾಕ್ಸ್ಕೊಂಡಿರೋ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಅವರು ಕೂಡ ನೋಡ್ಕೊಂಡು ಬನ್ನಿ, ಅದು ಕೂಡ ಚೆನ್ನಾಗಿದೆ. ಸ್ಟಾಲೆಲ್ಲ ಹಾಕಿದ್ದಾರೆ, ಅದೆಲ್ಲ ತೋರಿಸಿದ್ದೀನಿ ಅದರಲ್ಲಿ. ಆಮೇಲೆ ವರಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ, ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕು, ಏನೇನು ತಗೊಳೋದು ಅಂತ. ಅದಕ್ಕೆ ಶಾಪಿಂಗ್ ಮಾಡಬೇಕು ಹೋಗಿ. ಆಮೇಲೆ ಎಲ್ಲ ಮೇಲ್ಗಡೆ ತೆಗೆದಿಟ್ಟಿರೋ ದೇವ್ರ ಸಾಮಾನೆಲ್ಲ ತೆಗಿಬೇಕು ಇವಾಗ. ಇನ್ನೇನಾಯಿತು, ನೆಕ್ಸ್ಟ್ ಮಂತೇನೆ. ಬೇಗ ಬೇಗ ದಿನ ಒಂದೊಂದೇ ಮಾಡ್ಕೋಬೇಕು, ಬೇಗನೆ ಬಂದ್ಬಿಡುತ್ತೆ ಟೈಮ್. ಓಕೆ ಫ್ರೆಂಡ್ಸ್, ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಆಮೇಲೆ ನಾನು ಮೀಶೋಯಿಂದ ಅಕ್ವೇರಿಯಂ ತರಿಸಿದ್ದೀನಿ, ವಾಲ್ ಅಕ್ವೇರಿಯಮ್. ಅದನ್ನು ಹೇಳಲೇ ಇಲ್ಲ ನಿಮಗೆ, ತೋರಿಸ್ತೀನಿ ರೀ. ನೋಡಿ ಅಲ್ಲಿದೆ, ಝೂಮ್ ಮಾಡ್ತೀನಿ. ಇದೆಲ್ಲೋ ಝೂಮೇ ಆಗ್ತಿಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ಅಕ್ವೇರಿಯಂ ತಂದೆ, ಅದರಲ್ಲಿ ಮೀನು ಬಿಡ್ಬೋದು, ಆಮೇಲೆ ಮನಿ ಪ್ಲ್ಯಾಂಟ್ ಹಾಕ್ಬೋದು. ಮನಿ ಪ್ಲ್ಯಾಂಟ್ ಹಾಕಿ ಹಂಗೆ ಅದ್ರ ಜೊತೆನೆ ಒಂದು ಚಿಕ್ಕದು 2 ಫಿಶ್ ಬಿಡ್ಬೋದು. ಅಕ್ವೇರಿಯಂ, ವಾಲ್ ಅಕ್ವೇರಿಯಂ, ಅದು ಸಖತ್ತಾಗಿ ಕಾಣಿಸ್ತಾ ಇದೆ. ಆದರೆ ಅದಕ್ಕೆ ಮೀನು ತರೋಕ್ಕೆ ಟೈಮ್ ಇಲ್ಲ. ಹೋಗಿ ಒಂದು 2 ಚಿಕ್ಕ ಮೀನು ತಗೊಂಡು ಬಂದು ಹಾಕ್ಬೇಕು, ಚೆನ್ನಾಗಿ ಕಾಣಿಸುತ್ತೆ ಅವಾಗ. ತೋರಿಸ್ತೀನಿ ರೀ ನಿಮಗೆ, ನೋಡಿ. ನೋಡಿದ್ರಲ್ಲ, ಚೆನ್ನಾಗಿದೆಯಲ್ಲ. ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ಅದಕ್ಕೆ. ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಜಾಸ್ತಿ ಈ ಕಡೆನೇ ಡೆಕೋರೇಷನ್ ಮಾಡಿರೋದು ನಾವು, ಇನ್ನೆಲ್ಲಿ ಮಾಡಿಲ್ಲ. ಜಾಸ್ತಿ ಮನೆಯೆಲ್ಲ ಖಾಲಿ ನೋಡಿ, ಫುಲ್ ಮನೆಯೆಲ್ಲ ಖಾಲಿ ಇದೆ, ಗೋಡೆ ಎಲ್ಲ. ಇಲ್ಲಿನೇ ಜಾಸ್ತಿ ಫ್ರಿಜ್ ಇದೆ. ಫ್ರಿಜ್ ಮೇಲೆಲ್ಲ ಫೋಟೋ ಅದು ಇದು ಎಲ್ಲ ಇಟ್ಟು, ಆಮೇಲೆ ಇದು ಕೀ ತಗಲಾಕೋದು, ಆಮೇಲೆ ಫಿಶ್ ಅದು ಇವಾಗ ತರಿಸಿರೋದು, ಆಮೇಲೆ ಗಡಿಯಾರ, ಅದು ಅಜಂತ ಅದು ಗಡಿಯಾರ, ಆಮೇಲೆ ನವಿಲ್ ಗರಿ ಎಲ್ಲ ಇಟ್ಟಿದ್ದೀನಿ. ಜಾಸ್ತಿ ಮೀಶೋಯಿಂದ ತರಿಸಿರೋದೇ ಇರೋದು ನನ್ನ ಹತ್ರ. ಜಾಸ್ತಿ ಶಾಪಿಂಗ್ ಮಾಡ್ತೀನಿ ಮೀಶೋದಲ್ಲಿ ಯಾವುದು ಸಿಗಲ್ವೋ ಅದನ್ನು ಮಾತ್ರ ನಾನು ಅಮೆಝಾನಲ್ಲಿ ತರಿಸ್ತೀನಿ. ಗ್ರಾಸರೀಸ್ ಎಲ್ಲ ಫ್ಲಿಪ್ಕಾರ್ಟಲ್ಲಿ ತರಿಸ್ತೀನಿ. ಇದು 3 ನಾನು ಯೂಸ್ ಮಾಡೋದು. ನೋಡಿ, ಈ ಕೀ ಹಾಕೋದು ಕೂಡ ಅಷ್ಟೇ. ಇದೂ ಕೂಡ ಮೀಶೋದಲ್ಲೇ ತರಿಸಿದ್ದು. ಅದು ಅಷ್ಟೇ, ಎಷ್ಟು 350 ರುಪೀಸ್ ಏನೋ ಫಿಶ್ ಟ್ಯಾಂಕ್ ಅದು, ಅದನ್ನು ಅದರಲ್ಲೇ ತರಿಸಿದ್ದು. ಆಮೇಲೆ ನಾನೊಂದು ಸ್ಪೆಕ್ಸ್ ತಗೊಂಡೆ. ಎಲ್ಲಿ ಅದು? ಇಲ್ಲಿದೆ. ಬೆಳಕಲ್ಲಿ ಹೋದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಅದಕ್ಕೆ ಸ್ಪೆಕ್ಸ್ ಕೂಡ ಆರ್ಡ್ರ್ ಮಾಡಿದ್ದೆ. ಬರೀ 150 ರುಪೀಸು. ತೋರಿಸ್ತೀನಿ, ಹಾಕ್ಕೊಂಡು ತೋರಿಸ್ತೀನಿ. ಬ್ಲೂ ಕಟ್ ಬರುತ್ತಲ್ಲ ಅದು,
ಬ್ಲೂ ಕಟ್ ಗ್ಲಾಸು, 0 ಪವರು ಕಂಪ್ಯೂಟರ್ ಗ್ಲಾಸು, ನಾರ್ಮಲಾಗಿ ಯೂಸ್ ಮಾಡ್ಬೋದು. ನೋಡಿ ಚೆನ್ನಾಗಿದೆಯಾ? ನನ್ನ ಮಗನಿಗೊಂದು ತರಿಸ್ಕೊಟ್ಟಿದ್ನಲ್ಲ, ಅದು ಕಾಸ್ಟ್ಲಿ ಅದು, ಯಾಕೆಂದರೆ ಅದು ಫುಲ್ ಇದೆಲ್ಲ ಸ್ಟೀಲಲ್ಲಿ ಬಂದಿದೆ. ಇದು ಲೈಟ್ ವೆಯ್ಟು ಫೈಬರ್, ಇದು ಬಿದ್ರೇನು ಏನೂ ಆಗಲ್ಲ. ಫೈಬರ್ ಗ್ಲಾಸ್ ಇದು, ಬಿದ್ರೇನು ಏನೂ ಆಗಲ್ಲ. ಸ್ವಲ್ಪ ಕಣ್ಣೆಲ್ಲ ಉರಿ ನನಗೆ ಬೆಳಕು ನೋಡೋಕ್ಕಾಗಲ್ಲ ನೋಡಿ. ಈ ರೀತಿ ಲೈಟ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಚೆನ್ನಾಗಿದೆ. ಇವಾಗ ಡೈಲಿ ಆಚೆ ಹೋಗೋವಾಗೆಲ್ಲ ಇದು ಹಾಕ್ಕೊಂಡು ಹೋಗ್ತೀನಿ. ಕಣ್ಣಲ್ಲಿ ಜಾಸ್ತಿ ನೀರು ಬರಲ್ಲ. ಲೆಫ್ಟ್ ಹ್ಯಾಂಡಲ್ಲೇ ಸ್ವಲ್ಪ ಜಾಸ್ತಿ ನೀರು ಬರೋದು, ಇವಾಗ ಬರೋದಿಲ್ಲ. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಹೇಳಿ. 150 ರುಪೀಸ್ ಇದು ಮೀಶೋದಲ್ಲಿ. ಎಷ್ಟು ಸಖತ್ತಾಗಿದೆ ಇದು ಗ್ಲಾಸ್. ಲೈಟ್ ವೆಯ್ಟು, ಹಾಕ್ಕೊಂಡಿದ್ದೀನಿ ಅಂತಾನೆ ಅನ್ಸೋದಿಲ್ಲ, ಅಷ್ಟು ವೆಯ್ಟು ಇಲ್ಲಿ ಇದೆ ಅಂತಾನೆ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿದೆ. ಕ್ಲಿಯರಾಗಿ ಕಾಣಿಸುತ್ತೆ. ಗ್ಲಾಸ್ ಎಲ್ಲ ಚೆನ್ನಾಗಿದೆ. ಒಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕ್ಕೆ. ಮೀಶೋದಲ್ಲಿ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ತಂದು ಕೊಡ್ತಾರೆ ನೋಡಿ. ಚೆನ್ನಾಗಿದೆಯಾ ಗ್ಲಾಸು? ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಪಿಂಕ್ ಇತ್ತು, ಇದು ಬ್ಲೂ, ಲೈಟ್ ಬ್ಲೂ. ಇಲ್ಲಿ ಬ್ಲ್ಯಾಕ್ ಇದೆ, ಇಲ್ಲಿ ಲೈಟ್ ಬ್ಲೂ ಇದೆ. ಚೆನ್ನಾಗಿದೆಯಾ? ನನಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ಮಗ ಯಾವಾಗೂ ಮ್ಯಾಥ್ಸ್ ಟೀಚರ್ ಅಂತ ಹೇಳ್ತಾನೆ. ಇದು ಹಾಕ್ಕೊಂಡ್ರೆ ಮ್ಯಾಥ್ಸ್ ಟೀಚರ್ ಅಂತ ಹೇಳ್ತಾನೆ. ಆದರೆ ನನಗೆ ಮ್ಯಾಥ್ಸೇ ಬರೋದಿಲ್ಲ ಫ್ರೆಂಡ್ಸ್. ಬರೀ ಪ್ಲಸ್ಸು ಮೈನಸ್ 2 ಬರುತ್ತೆ, ಪೂರ್ತಿ ಬರಲ್ಲ ಅಂತೇನಿಲ್ಲ. ಪ್ಲಸ್ ಮೈನಸ್ ಬರುತ್ತೆ ಅಷ್ಟೇ ನನಗೆ. ನೋಡಿ ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನಾನು? ಕಮೆಂಟ್ ಮಾಡಿ. ಮತ್ತು ಸಾಂಬಾರಿಗೆ ಇಲ್ಲಿ ಹೆಸರುಬೇಳೆ ಸಾಂಬಾರು ಮಾಡಿದ್ದೆ. ಈ ರೆಸಿಪಿ ತುಂಬ ಸಿಂಪಲ್ಲು. ನಿಮ್ಗೊಂದು ಸತಿ ನಾನು ರೆಸಿಪಿ ಮಾಡೇ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.